ನೆಕ್ಸ್ಟ್ ಟ್ರೀಟ್ಮೆಂಟ್ ಆಫ್ ಲಾಸ್ ಇನ್ ದಿ ಬುಕ್ಸ್ ಆಫ್ ಕನ್ಸೈನರ್. ಇಲ್ಲಿ 2 ಟೈಪ್ಸ್ ಆಫ್ ಲಾಸಸ್ ಇರುತ್ತೆ, ಒಂದು ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಅಂದರೆ ಏನು? ವೆನ್ ಗೂಡ್ಸ್ ಆರ್ ಲಾಸ್ಟ್ ಆರ್ ಡ್ಯಾಮೇಜ್ ಡ್ಯೂ ಟು ನಾರ್ಮಲ್ ಎಕ್ಸ್ಪೆಕ್ಟೆಡ್ but unavoidable causes such as losses due to leakage, breakage, dusting, drying or a weight loss. ಸೊ ಇದು ನಾರ್ಮಲ್ ಲಾಸ್ ಅಂದರೆ ಯೂಶಲಿ ಕಾಮನ್ ಆಗಿ ಆಗುವಂಥ ಲಾಸಸ್. ನೀವೇನೇ ಟ್ರೈ ಮಾಡಿದ್ರು ಅಥವಾ ನೀವೇನೇ ಪ್ರಿಕಾಷನ್ಸ್ ತಗೊಂಡ್ರೂ ಯೂಶಲಿ ಆಗುವಂಥ ಲಾಸಸ್ನ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂದರೆ ಎಕ್ಸ್ಪೆಕ್ಟೆಡ್ ಗೊತ್ತಿರುವಂಥದ್ದೇ. ಬೈ ಅನ್ಅವಾಯ್ಡಬಲ್ ಕಾಸಸ್, ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಶುಗರ್ ಕೇನ್ ತೊಗೊಂಡೋಗ್ತಾ ಇರ್ತೀರಾ ಶುಗರ್ ಫ್ಯಾಕ್ಟ್ರಿಗೆ. ಸೊ ಸಮ್ಮರ್ ಸೀಸನಲ್ಲಿ ತೊಗೊಂಡೋದ್ರೆ ಇಲ್ಲಿರುವಂಥ 100 kg ಅಥವಾ 100 ಟನ್ಸ್ ಏನಿದೆ, 100 ಟನ್ಸ್ನ ಅಲ್ಲಿ ಹೋಗೋಷ್ಟೊತ್ತಿಗೆ 85 ಅಥವಾ 90 ಟನ್ಸ್ ಬಂದಿರುತ್ತೆ. ದಟ್ ಈಸ್ ನ್ಯಾಚುರಲ್ ಲಾಸಸ್, ದಟ್ ಈಸ್ ಕಾಲ್ಡ್ ನಾರ್ಮಲ್ ಲಾಸ್, ವೆಯ್ಟ್ ಲಾಸ್ ಆಗಿರುತ್ತೆ. ಸೊ ನೆಕ್ಸ್ಟು ಡಸ್ಟಿಂಗ್ ಅಂದರೆ ಧೂಳು ತುಂಬಿಕೊಂಡಿರುವಂಥ ಇದಕ್ಕೋಗಿ ಅದು ಲಾಸ್ ಆಗುತ್ತೆ. ಧೂಳು ತುಂಬಿಕೊಂಡಿರೋ ಪ್ರಾಡಕ್ಟ್ಸ್ ತೊಗೊಂಡೋದ್ರೆ ಅದು ಲಾಸ್, ದಟ್ ಈಸ್ ಕಾಲ್ಡ್ ಎಕ್ಸ್ಪೆಕ್ಟೆಡ್ ಲಾಸ್, ಅದು ನಾರ್ಮಲ್ ಲಾಸ್ ಅದು. ಸೊ ವೆನ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಅನ್ಸೋಲ್ಡ್ ಗುಡ್ಸ್, ಆವಾಗ ಏನು ಟ್ರೀಟ್ಮೆಂಟ್ ತೊಗೊಬೇಕು, ಏನು ಸ್ಟೆಪ್ಸ್ ತೊಗೊಬೇಕು ಫಾರ್ ಅವಾಯ್ಡಿಂಗ್ ದೀಸ್ ಲಾಸಸ್ ಆರೆ ಅನ್ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಆ ನಾರ್ಮಲ್ ಲಾಸನ್ನು ನಾವು ಕನ್ಸಿಡರ್ ಮಾಡಲೇಬೇಕು. ಸೊ ಇಲ್ಲಿ ಟ್ರೀಟ್ಮೆಂಟ್ ಆಫ್ ನಾರ್ಮಲ್ ಲಾಸ್ ಏನಿದೆ ಇಲ್ಲಿ ನೋಡಿ. ವೆನ್ ಕ್ಯಾಲ್ಕುಲೇಟಿಂಗ್ ದ ಕಾಸ್ಟ್ ಆಫ್ ಅನ್ಸೋಲ್ಡ್ ಸ್ಟಾಕ್ ಆರ್ ಕ್ಲೋಸಿಂಗ್ ಸ್ಟಾಕ್, ದಿಸ್ ನಾರ್ಮಲ್ ಲಾಸ್ ಇಸ್ ಟು ಬಿ ಕನ್ಸಿಡರ್. ಅಂದರೆ ಅನ್ಸೋಲ್ಡ್ ಸ್ಟಾಕ್ ಅಥವಾ ಕ್ಲೋಸಿಂಗ್ ಸ್ಟಾಕಲ್ಲಿ ಈ ನಾರ್ಮಲ್ ಲಾಸ್ನ ತಗೊತಾರೆ, ಬಟ್ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಇದನ್ನು ತಗೊಳಲ್ಲ. ಇದನ್ನು ನೋಟಾಗಿ ಬರ್ಕೊಳ್ಳಿ. ಸೊ ನೋಟಾಗಿ ಯಾವ ರೀತಿ ಬರ್ಕೊಂಬ, ಇಟ್ ಈಸ್ ಎ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವೈ? ಬಿಕಾಸ್ ದ ನಾರ್ಮಲ್ ಲಾಸ್ ಇಟ್ ಈಸ್ ಕನ್ಸಿಡರ್ ಇನ್ ದಿ ಕೇಸ್ ಆಫ್ ಕ್ಯಾಲ್ಕುಲೇಷನ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್, ಬಟ್ ನಾಟ್ ಇನ್ ದಿ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅದು ಕನ್ಸಿಡರ್ ಆಗಲ್ಲ, ಕ್ಲೋಸಿಂಗ್ ಸ್ಟಾಕಲ್ಲಿ ಕನ್ಸಿಡರ್ ಆಗುತ್ತೆ. ಇದು ನೋಟ್ ಹಾಕ್ಬಿಟ್ಟು ಬರ್ಕೊಳ್ಳಿ, ಇಂಪಾರ್ಟೆಂಟ್ ಇದು, ಅಕೌಂಟಿಂಗ್ ಪ್ರೊಸೆಸ್ಸಲ್ಲಿ ಬರುತ್ತೆ. ಸೊ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಂದ್ರೆ ಇನ್ ದಿ ಕೇಸ್ ಆಫ್ ನಾರ್ಮಲ್ ಲಾಸು, ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಆಫ್ ಗೂಡ್ಸ್ ಸೆಂಟ್ ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಇಂಟು ಯೂನಿಟ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಸೊ ಕೊಟ್ಟಿರ್ತಾರೆ, ಪ್ಲಸ್ ಟೋಟಲ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮಲ್ಲಿರುತ್ತೆ, ಟೋಟಲ್ ಯೂನಿಟ್ಸ್ ಆಫ್ ಗೂಡ್ಸ್ ಸೆಂಟ್ ಪ್ರಾಬ್ಲಮಲ್ಲಿರುತ್ತೆ, ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಪ್ರಾಬ್ಲಮಲ್ಲಿರುತ್ತೆ, ಇಂಟು ಯೂನಿಟ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ನಮ್ಮ ಮಲ್ಟಿಪಲ್ ಮಾಡಿದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ. ಸೊ ನೆಕ್ಸ್ಟು ಅಬ್ನಾರ್ಮಲ್. ಸೊ ಇಲ್ಲಿ ಇದು ಇಂಪಾರ್ಟೆಂಟ್, ಅಬ್ನಾರ್ಮಲ್. ವೆನ್ ದ ಲಾಸ್ ಆರ್ ಡ್ಯಾಮೇಜ್ ಆಫ್ ಗೂಡ್ಸ್ ಈಸ್ ಕಾಸ್ಡ್ ಬೈ ಅನ್ಯಾಚುರಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್. ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಯಾಚುರಲ್, ಸಡನ್ನಾಗಿ ಬರುವಂಥ ಒಂದು ಡಿಸಾಸ್ಟರ್, ಲೈಕ್ ಅರ್ಥಕ್ವೇಕ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಆ್ಯಂಡ್ ದೆನ್ ಆಕ್ಸಿಡೆಂಟ್ಸ್ ಇನ್ ಟ್ರಾನ್ಸಿಟ್ ಗೂಡ್ಸ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ವಾರ್ ಆಗಿರ್ಬೋದು, ಥೆಫ್ಟು, ಫೆಮೈನು, ಈ ರೀತಿ ಬಂದಾಗ ದಟ್ ಈಸ್ ಕಾಲ್ಡ್ ಅಬ್ನಾರ್ಮಲ್ ಲಾಸ್. ಆವಾಗ ಇನ್ಕರ್ ಆಗುವಂಥ ಲಾಸ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ತಗೊತೀವಿ. ಸೊ ಅಬ್ನಾರ್ಮಲ್ ಲಾಸು ಇಟ್ ಈಸ್ ಅನ್ಯಾಚುರಲ್. ವಿ ಶುಡ್ ಬಿ ಅವಾಯ್ಡ್ ದಟ್. ನಾವು ಅದನ್ನ ಅವಾಯ್ಡ್ ಮಾಡ್ಬೋದು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡ್ರೆ. ಸೊ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಅಬ್ನಾರ್ಮಲ್ ಲಾಸ್ನ ಅವಾಯ್ಡ್ ಮಾಡ್ಬೋದು, ಆದ್ರೂ ಅಬ್ನಾರ್ಮಲ್ ಲಾಸು ಹಾಗೆ ಆಗುತ್ತೆ. ಸೊ ಅಬ್ನಾರ್ಮಲ್ ವೆನ್ ಲಾಸ್ ಆರ್ ಡ್ಯಾಮೇಜ್ ಗೂಡ್ಸ್ ಕಾಸ್ಡ್ ಬೈ ಅನ್ಯಾಚುರಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಅನ್ಯಾಚುರಲ್ ಇದು ನಾರ್ಮಲ್ ಲಾಸು ನ್ಯಾಚುರಲ್, ಇದು ಅಬ್ನಾರ್ಮಲ್ ಲಾಸು ಅನ್ಯಾಚುರಲ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸ್. ಸೊ ಯಾವ್ದಾದ್ರು ಅನ್ಎಕ್ಸ್ಪೆಕ್ಟೆಡ್ ರೀಸನ್ಸು ಫೈರ್, ಆಕ್ಸಿಡೆಂಟು, ಟ್ರಾನ್ಸಿಟ್, ಫ್ಲಡ್, ಅರ್ಥ್ಕ್ವೇಕ್ ಅಥವಾ ಥೆಫ್ಟ್ ಆರ್ ಫೆಮೈನ್. ಸೊ ಇವಾಗ ಅಬ್ನಾರ್ಮಲ್ ಲಾಸ್ನ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಯಾವ ರೀತಿ ತೊಗೊಬೇಕು ಅಂದರೆ ಇಲ್ಲಿದೆ ನೋಡ್ರಿ.
ಇದನ್ನ ನೋಟಾಗಿ ಬರ್ಕೊಳ್ಳಿ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂತ ಬರ್ಕೊಬೇಕಿದ್ದು. ಅಬ್ನಾರ್ಮಲ್ ಲಾಸ್ ಡೆಬಿಟೆಡ್ ಟು ಅಬ್ನಾರ್ಮಲ್ ಆರ್ ಆಕ್ಸಿಡೆಂಟಲ್ ಲಾಸ್ ಅಕೌಂಟ್. ಸೊ ಅಬ್ನಾರ್ಮಲ್ ಲಾಸ್ ಏನಿದೆ ಇಲ್ಲಿ ಡೆಬಿಟ್ ಮಾಡಬೇಕು. ಆ್ಯಂಡ್ ಕ್ರೆಡಿಟ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅಬ್ನಾರ್ಮಲ್ ಲಾಸ್ ಅಂತ ಅಮೌಂಟ್ ಬರುತ್ತೆ. ಅಬ್ನಾರ್ಮಲ್ ಲಾಸ್ ಅಮೌಂಟನ್ನ ನಾವು ಕ್ರೆಡಿಟ್ ಮಾಡಬೇಕು ಕನ್ಸೈನ್ಮೆಂಟ್ ಅಕೌಂಟಲ್ಲಿ. ನಾರ್ಮಲ್ ಲಾಸ್ನ ಕನ್ಸಿಡರ್ ಮಾಡಬಾರ್ದು ಕನ್ಸೈನ್ಮೆಂಟ್ ಅಕೌಂಟಲ್ಲಿ. ಇಲ್ಲಿ ದ ನಾರ್ಮಲ್ ಲಾಸ್ ಈಸ್ ನಾಟ್ ಶೋನ್ ಇನ್ ದಿ ಕನ್ಸೈನ್ಮೆಂಟ್ ಅಕೌಂಟ್. ಹಿಯರ್ ದ ಅಬ್ನಾರ್ಮಲ್ ಲಾಸ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ದಿ ಕ್ರೆಡಿಟ್ ಟು ದ ಕನ್ಸೈನ್ಮೆಂಟ್ ಅಕೌಂಟ್. ಕ್ರೆಡಿಟ್ ಸೈಡು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ತೊಗೊಬೇಕು. ಇದು ಅಕೌಂಟಿಂಗ್ ಪ್ರೊಸೀಜರ್ ಅಥವಾ ಟ್ರೀಟ್ಮೆಂಟ್ ಅಂತ ಬರ್ಕೊಂಡು ತೊಗೊಂಡು ಅಬ್ನಾರ್ಮಲ್ ಲಾಸ್ ಡೆಬಿಟ್ ಟು ಅಬ್ನಾರ್ಮಲ್ ಆರ್ ಆಕ್ಸಿಡೆಂಟಲ್ ಲಾಸ್ ಅಕೌಂಟ್ ಆ್ಯಂಡ್ ಕ್ರೆಡಿಟೆಡ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಅಬ್ನಾರ್ಮಲ್ ಲಾಸ್ ಅಂತ ಬೈ ಅಬ್ನಾರ್ಮಲ್ ಲಾಸ್ ಅಂತ ತೊಗೊಂಡು ಅಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಬರ್ಕೊತೀವಿ. ನೆಕ್ಸ್ಟ್ ಇದರಲ್ಲಿ ಅಬ್ನಾರ್ಮಲ್ ಆರ್ ಆಕ್ಸಿಡೆಂಟಲ್ ಅಕೌಂಟಲ್ಲಿ ಟು ಅಬ್ನಾರ್ಮಲ್ ಅಂತ ತೊಗೊಂಡು ಅಬ್ನಾರ್ಮಲ್ ಲಾಸ್ ಅಂತ ತೊಗೊಂಡು 1000 ಅಥವಾ 500 ಎಷ್ಟು ಲಾಸ್ ಆಗುತ್ತೋ ಅದು ತೊಗೊತೀವಿ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಈ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ವಿ ಶುಡ್ ಬಿ ಕ್ಯಾಲ್ಕುಲೇಟ್ ಆ್ಯಂಡ್ ಅಸರ್ಟೈನ್ ದ ಅಬ್ನಾರ್ಮಲ್ ಲಾಸ್ನ ನಾವು ಕನ್ಸಿಡರ್ ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಈ ಫಾರ್ಮುಲಾನ ತೊಗೊಬೇಕು. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಈಕ್ವಲ್ಸ್ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಯೂನಿಟ್ಸ್ ಎಷ್ಟಿದೆ ಅದನ್ನ ತೊಗೊಬೇಕು ಪ್ಲಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಪ್ ಟು ದ ಪಾಯಿಂಟ್ ಆಫ್ ಲಾಸ್. ಆ ಲಾಸ್ ಆಗೋಷ್ಟೊತ್ತಿಗೆ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಎಷ್ಟಿದೆ ಇಂಟು ನಂಬರ್ ಆಫ್ ಅಬ್ನಾರ್ಮಲ್ ಯೂನಿಟ್ಸ್ ಎಷ್ಟಿದೆ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಕನ್ಸೈನ್ಡ್. ನಂಬರ್ ಆಫ್ ಅಬ್ನಾರ್ಮಲ್ ಯೂನಿಟ್ಸು ಎಷ್ಟಿದೆ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಕನ್ಸೈನ್ಡ್. ಅಂದರೆ ಕನ್ಸೈನ್ಮೆಂಟ್ಗೆ ಹೋಗಿರುವಂಥ ಟೋಟಲ್ ನಂಬರ್ ಆಫ್ ಯೂನಿಟ್ಸು, ನಂಬರ್ ಆಫ್ ಅಬ್ನಾರ್ಮಲ್ ಯೂನಿಟ್ಸು, ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಯೂನಿಟ್ಸ್. ಅಂದರೆ ಅಬ್ನಾರ್ಮಲ್ ಯೂನಿಟ್ಸ್ನ 6 ಇದೆ ಅಂದ್ಕೊಳ್ಳಿ, 6 into 1000 ಫಿಕ್ಸ್ ಮಾಡಿರುತ್ತೆ ಪರ್ ಯೂನಿಟು 6000 ಪ್ಲಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ಸು ಲೈಕ್ ಇನ್ಶೂರೆನ್ಸ್ ಟ್ರಾನ್ಸಿಟು, ರೆಂಟು, ಆಮೇಲೆ ಇದು ಕಸ್ಟಮ್ ಡ್ಯೂಟಿ, ಆಕ್ಟ್ರಾಯ್ ಇವೆಲ್ಲನೂ ಬರ್ತದಲ್ಲಿ. ಅದು ರೆಕರಿಂಗ್ ಎಕ್ಸ್ಪೆನ್ಸಸ್ಸು, ರೆಂಟ್, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಪ್ ಟು ದ ಪಾಯಿಂಟ್ ಆಫ್ ಲಾಸ್. ಸೊ ಇಲ್ಲಿ ನಂಬರ್ ಆಫ್ ಅಬ್ನಾರ್ಮಲ್ ಯೂನಿಟ್ಸ್ ಅದು ಟೋಟಲ್ 6 ಯೂನಿಟ್ಸ್ ಅಂತ ಬರುತ್ತೆ ಡಿವೈಡೆಡ್ ಬೈ 2000 ಯೂನಿಟ್ಸ್ ಅಂತ ಬರ್ತದೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಸೊ ಕ್ಲೋಸಿಂಗ್ ಸ್ಟಾಕ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಪ್ರೈಸ್ ಆರ್ ನಾಟ್ ರಿಯಲೈಸ್ಡ್ ವ್ಯಾಲ್ಯೂ. ಸೊ ಕ್ಲೋಸಿಂಗ್ ಸ್ಟಾಕ್ ಯಾವಾಗಲೂ ಕಾಸ್ಟ್ ಪ್ರೈಸ್ ಆಗಿ ನಾವು ತಗೊಬೇಕು. ಸೊ ಕಾಸ್ಟ್ ಪ್ರೈಸ್ ಆಗಿ ತಗೊಬೇಕು. ಸೊ ಫಾರ್ಮುಲಾ ಬಂದು ವಿಚ್ ಎವರ್ ಈಸ್ ಲೆಸ್. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಮಸ್ಟ್ ಬಿ ವ್ಯಾಲ್ಯೂಡ್ ಕಾಸ್ಟ್ ಪ್ರೈಸ್ ಆರ್ ನಾಟ್ ರಿಯಲೈಸಬಲ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಲೆಸ್. ಸೊ ಕಾಸ್ಟ್ ಪ್ರೈಸ್ ಏನಿದೆ ಅದು ಅಥವಾ ನೆಟ್ ರಿಯಲೈಸ್ಡ್ ವ್ಯಾಲ್ಯೂ ಎಷ್ಟು ಮಾರಾಟ ಆಗಿದೆ ಮತ್ತು ಕಾಸ್ಟ್ ಎಷ್ಟಿದೆ ಅದರಲ್ಲಿ ವಿಚ್ ಎವರ್ ಈಸ್ ಲೆಸ್ ಕಡಿಮೆ ಯಾವುದಿದೆ ಅದು ತಗೊಬೇಕು. ಇಲ್ಲಿ ಇನ್ ದಿ ಕೇಸ್ ಆಫ್ ಕನ್ಸೈನ್ಮೆಂಟ್ ಫಾರ್ ದ ಪರ್ಪಸ್ ಆಫ್ ಗೂಡ್ಸ್ ಟು ದ ಕನ್ಸೈನರ್ ಪ್ಲಸ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಟಿಲ್ ದ ಗೂಡ್ಸ್ ರೀಚ್ ಪ್ರಿಮಿಸಸ್ ಆಫ್ ದ ಕನ್ಸೈನ್. ನಾವು ನಾರ್ಮಲ್ ಲಾಸ್ ಆದಾಗ ವ್ಯಾಲ್ಯೂಯೇಷನ್ ಆಫ್ ಅನ್ಸೋಲ್ಡ್ ಸ್ಟಾಕ್ ವಿತ್ ನಾರ್ಮಲ್ ಲಾಸ್ ಇದ್ದಾಗ ಅನ್ಸೋಲ್ಡ್ ಗೂಡ್ಸ್ನ ಯಾವ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಸ್ಟ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್. Add non-recurring expenses incurred by consignor and consignee. Total cost of goods sent. Second one, calculation of goods available for sales. Quantity of goods sent minus normal loss. ಇಲ್ಲಿ ಏನು ಅಸರ್ಟೈನ್ ಮಾಡ್ತೀರಾ ಇಲ್ಲಿ ಅದನ್ನು ಇಲ್ಲಿ ತಗೊಬೇಕು. ನಾರ್ಮಲ್ ಲಾಸ್ ಕೊಟ್ಟಿರ್ತಾನೆ ಅವನೇ ನಾರ್ಮಲ್ ಲಾಸು. ಸೊ ನಾರ್ಮಲ್ ಲಾಸ್ನ ಮೈನಸ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಕಂಟಿನ್ಯೂ ಆಗುತ್ತೆ.